ಭಯೋತ್ಪಾದನೆ ಮತ್ತು ವ್ಯಾಪಾರ ಒಟ್ಟಿಗೆ ಇರೋದಿಲ್ಲ. ಪಾಕಿಸ್ತಾನ ಸರ್ಕಾರ ಭಯೋತ್ಪಾದಕರಿಗೆ ಊಟ ತಿಂಡಿ ನೀಡಿ ಸಲಹುತ್ತಾ ಇದೆ. ಪಾಕ್ ಉಳಿಬೇಕು ಅಂದ್ರೆ ಭಯೋತ್ಪಾದನೆಯನ್ನ ಬುಡದಿಂದ ತೆಗಿಬೇಕಾಗುತ್ತೆ. ಭಯೋತ್ಪಾದನೆ ಮತ್ತು ವ್ಯಾಪಾರ ಒಂದೇ ಸಮಯಕ್ಕೆ ನಡೆಯಲ್ಲ, ಹಾಗೆ ನೀರು ಮತ್ತು ರಕ್ತ ಒಟ್ಟಿಗೆ ಹರಿಯಲ್ಲ. ಹಾಗಾಗಿ ಭಯೋತ್ಪಾದನೆಯ ವಿರುದ್ಧ ನಮ್ಮದು ಝೀರೋ ಟಾಲರೆನ್ಸ್. ನಾವು ಭಯೋತ್ಪಾದನೆಯನ್ನ ಸಹಿಸೋದಿಲ್ಲ, ಶೂನ್ಯ ಸಹಿಷ್ಣುತೆ ಇರುತ್ತೆ ನಮ್ದು. ಹಾಗಾಗಿ ಭಯೋತ್ಪಾದನೆಯ ವಿರುದ್ಧ ನಾವು ಹೋರಾಡಲೇಬೇಕಿದೆ. ಒಂದು ದಿನ ಪಾಕಿಸ್ತಾನವನ್ನ ಅಲ್ಲಿನ ಉಗ್ರರೇ ಸಮಾಪ್ತಿ ಮಾಡ್ತಾರೆ ಅಂತೇಳಿ ಪ್ರಧಾನಿ ಮೋದಿ ಇವತ್ತು ದೇಶವನ್ನ ಉದ್ದೇಶಿಸಿ ಮಾತನಾಡಿರೋದು. ಆಪರೇಷನ್ ಸಿಂಧೂರದ ಬಳಿಕ ಇದು ದೇಶವನ್ನ ಉದ್ದೇಶಿಸಿ ಪ್ರಧಾನಿ ಮೋದಿಯವರು ಮಾತನಾಡಿದಂತ ಮೊದಲ ಕ್ಷಣ ಇದು. ಇಲ್ಲಿವರೆಗೂ ಕೂಡ ಒಂದಷ್ಟು ಡಿಜಿಎಂಒಗಳಿರ್ಬೋದು, ಅದೇ ರೀತಿಯಾಗಿ ಸೇನೆಯ ಅಧಿಕಾರಿಗಳು ಮಾತನಾಡ್ತಾ ಇದ್ರು. ಇವತ್ತು ಪ್ರಧಾನಿಯವರ ಮಾತು, ಶಾಂತಿಯನ್ನ ಕದಡಿದ್ರೆ ಕ್ರಾಂತಿಯ ಉತ್ತರ ನಿಶ್ಚಿತ ಅಂತ ಪ್ರಧಾನಿ ಮೋದಿ ಮಾತನಾಡಿರೋದು. ಸಿಂಧೂ ನದಿಯ ನೀರು ಪಾಕ್ಗೆ ಎಂದ ಪ್ರಧಾನಿ ಮೋದಿ. ಅಂದ್ರೆ ಪಾಕ್ಗೆ ಕೊಡೋದಿಲ್ಲ. ಪಾಕಿಸ್ತಾನ ಸರ್ಕಾರ ಭಯೋತ್ಪಾದಕರಿಗೆ ಊಟ ತಿಂಡಿ ನೀಡಿ ಸಲಹುತ್ತಾ ಇದೆ. ಈಗೇನು ಸಿಂಧೂ ನದಿ ಒಪ್ಪಂದವನ್ನ ಸ್ಥಗಿತ ಮಾಡಲಾಗಿದೆ, ಅದ್ರ ಬಗ್ಗೆ ಕೂಡ ಮಾತನಾಡಿದ್ದಾರೆ. ಇನ್ನು ಪಾಕ್ ಉಳಿಬೇಕು ಅಂದ್ರೆ ಅವರು ಭಯೋತ್ಪಾದನೆಯನ್ನ ಬುಡ ಸಮೇತ ಕಿತ್ತಾಗಬೇಕು, ಇಲ್ಲ ಅಂದ್ರೆ ಒಂದು ದಿನ ಉಗ್ರರೇ ಈ ರೀತಿಯಾಗಿ ಪಾಕ್ ಅನ್ನ ಸಮಾಪ್ತಿ ಮಾಡ್ತಾರೆ. ಆಪರೇಷನ್ ಸಿಂಧೂರ ಅನ್ನೋದು ಕೇವಲ ಹೆಸರಲ್ಲ, ಅದು ನ್ಯಾಯದ ಪ್ರತೀಕವಾಗಿದೆ. ನಮ್ಮ ಭಾರತೀಯ ಹೆಣ್ಣು ಮಕ್ಕಳ ಸಿಂಧೂರವನ್ನ ಅಳಿಸಿದ್ರಲ್ಲ, ಹಾಗಾಗಿ ಅದಕ್ಕಾಗಿ ತೆಗೆದುಕೊಂಡಂತ ನ್ಯಾಯ ಅದು. ನ್ಯಾಯ ತೆಗೆದುಕೊಳ್ಬೇಕು ಅಥವಾ ನ್ಯಾಯ ಕೊಡಿಸ್ಬೇಕು ಹೆಣ್ಮಕ್ಳಿಗೆ ಅನ್ನುವಂಥ ಕಾರಣಕ್ಕೆ ಉಗ್ರರ್ ಪಹಲ್ಗಾಮಲ್ಲಿ ನಡೆಸಿದಂಥ ದಾಳಿಗೆ ಪ್ರತಿಯಾಗಿ ಮಾಡಿದಂಥದ್ದು ಆಪರೇಷನ್ ಸಿಂಧೂರ. ಆ ಆಪರೇಷನ್ ಸಿಂಧೂರವನ್ನ ನಮ್ಮ ಸೈನಿಕರು ಯಶಸ್ವಿಯಾಗಿ ಮಾಡಿ ಮುಗಿಸಿದ್ದಾರೆ. ಈ ಆಪರೇಷನ್ ಸಿಂಧೂರದಲ್ಲಿ 100ಕ್ಕೂ ಹೆಚ್ಚು ಉಗ್ರರನ್ನ ಹೊಡೆದುರುಳಿಸಲಾಗಿದೆ. ಇನ್ನು ಆಪರೇಷನ್ ಸಿಂಧೂರದಲ್ಲಿ ಯಾವ ರೀತಿಯಾಗಿ ಕೆಲಸ ಮಾಡಿದ್ರು? माननीय प्रधानमंत्री जी ने पहले ही सबसे पहले भारत के जो तीनों सेना है, इन तीनों सेना की जो वेलर आत्मत्याग और उनकी वीरता जो है, इस वीरता की बहुत प्रशंसा. ಇಲ್ಲಿ ನಮ್ಮ ದೇಶದ ಪರವಾಗಿ ಪಾಕಿಸ್ತಾನದ ವಿರುದ್ಧವಾಗಿ ಹೋರಾಡಿದ್ರು ಅನ್ನೋದ್ರ ಬಗ್ಗೆ ಪ್ರಧಾನಿ ಮೋದಿ ಅವರು ಡೀಟೇಲ್ಡ್ ಆಗಿ ಮಾತನಾಡಿದ್ದಾರೆ. ಇನ್ನು ಪಾಕಿಸ್ತಾನವನ್ನ ಅಥವಾ ಪಾಕಿಸ್ತಾನದಲ್ಲಿರುವಂತ ಉಗ್ರರ ಬಂಡ ಧೈರ್ಯವನ್ನ ಹೇಗೆ ನಿರ್ಮೂಲನೆ ಮಾಡಬೇಕು ಅನ್ನೋದು ಗೊತ್ತಿದೆ. ಇನ್ಮೇಲೆ ಪಾಕಿಸ್ತಾನದ ಮುಂದಿನ ಹೆಜ್ಜೆಗಳನ್ನ ನಾವು ಜಡ್ಜ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಪ್ರಧಾನಿ ಮೋದಿ ಅವರು ಮಾತನಾಡಿರೋದು. देश भारत की तीनों सेनाएं, हमारी एयरफोर्स, हमारी आर्मी और हमारी नेवी, हमारी बॉर्डर सिक्योरिटी फोर्स बीएसएफ, भारत के अर्धसैनिक बल लगातार अलर्ट पर है. सर्जिकल स्ट्राइक और एयर स्ट्राइक के बाद अब ऑपरेशन सिंदूर आतंक के खिलाफ भारत की नीति है. ऑपरेशन सिंदूर ने आतंक के खिलाफ लड़ाई में एक नई लकीर खींच दी है, एक नया पैमाना, न्यू नॉर्मल तय कर दिया है. पहला, भारत पर आतंकी हमला हुआ तो मुंह तोड़ जवाब दिया जाएगा. भारत की तीनों सेनाएं, हमारी एयरफोर्स, हमारी आर्मी और हमारी नेवी, हमारी बॉर्डर सिक्योरिटी फोर्स पिछले आतंक पर भारत की कार्रवाई का साथ देने के बजाय पाकिस्तान ने भारत पर ही हमला करना शुरू कर दिया. पाकिस्तान ने
ಇದ್ರ ಬಗ್ಗೆ ಅಂದ್ರೆ ಮೋದಿ ಅವರು ಏನು ಭಾಷಣ ಮಾಡಿದ್ರು ಇದ್ರ ಮೇಲೆ ಚರ್ಚೆ ಮಾಡೋದಕ್ಕೆ ಅಥವಾ ಇದ್ರ ಬಗ್ಗೆ ಮಾತನಾಡೋದಕ್ಕೆ ಅಂತ ನಮ್ಮ ಜೊತೆಗೆ ಲೆಫ್ಟಿನೆಂಟ್ ಜನರಲ್ ಸುನಿಲ್ ಕುಮಾರ್ ಸರ್ ಇದ್ದಾರೆ. ಸರ್ ನಮಸ್ತೆ. ನಮಸ್ತೆ ಮ್ಯಾಮ್, ಲೆಫ್ಟಿನೆಂಟ್ ಕಮಿಷನರ್ ಸುನಿಲ್ ಹೇಳಿ. ಸರ್, ಈಗ ಆಪರೇಷನ್ ಸಿಂಧೂರದ ಬಳಿಕ ಪ್ರಧಾನಿ ಮೋದಿ ಅವರ ಮೊದಲ ಭಾಷಣ ಇದು. ದೇಶವನ್ನ ಉದ್ದೇಶಿಸಿ ಮಾತನಾಡಿದ್ದಾರೆ. ಪಾಕಿಸ್ತಾನದ ಮುಂದಿನ ಪ್ರತಿಯೊಂದು ಹೆಜ್ಜೆಗಳನ್ನ ಕೂಡ ನಾವು ಡಿಸೈಡ್ ಮಾಡ್ತೀವಿ ಅಥವಾ ಜಡ್ಜ್ ಮಾಡ್ತೀವಿ ಅಂತ ಮೋದಿ ಅವರು ಹೇಳಿರೋದು. ಮುಂದೇನು ಆಗಬಹುದು ಅಂತ, ಯಾಕೆಂದ್ರೆ ಯುದ್ಧ ವಿರಾಮ ಆಗುತ್ತಾ, ಸ್ಥಗಿತ ಆಗುತ್ತಾ, ಕಂಟಿನ್ಯೂ ಆಗುತ್ತಾ ಅನ್ನುವಂಥ ಒಂದು ಪ್ರಶ್ನೆ ದೇಶದಾದ್ಯಂತ ಜನರಿಗೆ ಇದ್ದೇ ಇದೆ. ಅದ್ರ ಬಗ್ಗೆ ಏನಂತ ಇವ್ರು ಹೇಳಿರುವಂಥ ಭಾಷಣದ ಪ್ರಕಾರ ಏನು ಒಪಿನಿಯನ್ ಹೇಳ್ಬೋದು? ಮೊಟ್ಟ ಮೊದಲನೇದಾಗಿ ನಾವು ಒಂದು ಡಿಸಿಷನ್ ನಾವೇನ್ ತಗೊಂಡ್ವಿ ಮೇ 10ನೇ ತಾರೀಕು ಸೀಸ್ ಫೈರ್ ಗಿನ್ನ ಮುಂಚೆ ಅದೇ ದಿನ ಬೆಳಗ್ಗೆ, ಅಂದ್ರೆ ಅದು ಎಕ್ಸಾಕ್ಟ್ಲಿ ಸೀಸ್ ಫೈರ್ ಅಲ್ಲ, ಕಂಡೀಷನಲ್ ಅಬೇಯನ್ಸ್ ಆಫ್ ಫೈರಿಂಗ್ ಅಂತ ಬಿಟ್ಟು ಕರೀತಾರೆ ಅದನ್ನ. ಸೀಸ್ ಫೈರ್ ಅಂತ ಇಂಡಿಯಾ ಎಲ್ಲೂ ಹೇಳಿಲ್ಲ, ಆಯ್ತಾ. ಸೀಸ್ ಫೈರ್ ಎಕ್ಸಾಕ್ಟ್ ಆಗಿ ಆಗಿಲ್ಲ. ಸೀಸ್ ಫೈರ್ ಅನ್ನೋದು ಇಟ್ಸ್ ಎ ಡಿಫ್ರೆಂಟ್ ಕಾನ್ಸೆಪ್ಟ್. ಅವತ್ತು ಮಧ್ಯಾಹ್ನ ತಗೊಂಡಿರೋ ಡಿಸಿಷನ್ ಏನಿದೆ ಅಂದ್ರೆ, ಪಾಕಿಸ್ತಾನದ ಎಲ್ಲ ಅಟ್ಯಾಕ್ಸ್ ಏನಾಗತ್ತೆ ಇನ್ಮೇಲೆ, ಭಯೋತ್ಪಾದಕ ಕೃತ್ಯಗಳು ಏನೇನ್ ನಡೆಯುತ್ತೆ ಇಂಡಿಯಾ ಮೇಲೆ, ಅದನ್ನ ಎಲ್ಲಾನು ಭಾರತ ಯುದ್ಧ ಅಂತಾನೆ ಪರಿಗಣಿಸುತ್ತೆ ಅಂತ ಹೇಳಿದ್ದಾರೆ. ಅಂದ್ರೆ ಬೇಸಿಕಲಿ ಆ ಡಿಸಿಷನ್ ತಗೊಂಡು ದೇಶದ ಹೊರಗಿನ ಶಕ್ತಿಗಳಿಗೆ, ಪಾಕಿಸ್ತಾನಕ್ಕೆ ಭಾರತ ಏನ್ ಮೆಸೇಜ್ ಕೊಟ್ಟಿದೆ ಅಂತ ಹೇಳಿದ್ರೆ, ಇನ್ಮೇಲೆ ನಡೆಯೋ ಪ್ರತಿಯೊಂದು ದಾಳಿಗೂ ನಾವು ಆಪರೇಷನ್ ಸಿಂಧೂರದ ರೀತಿಯಲ್ಲೇ ಉತ್ತರ ಕೊಡ್ತೀವಿ, ಆಯ್ತಾ. ಅದು ಒಂದನೇದು. ದೇಶದ ಒಳಗಿರೋ ದುಷ್ಟ ಶಕ್ತಿಗಳು ಯಾವ್ದಿದೆ, ದೇಶಕ್ಕೆ ತೊಂದರೆ ಮಾಡ್ತಿದೆ ದೇಶದ ಒಳಗೆ ಇದ್ದುಕೊಂಡು, ಅವ್ರ ಮೇಲೆ ಭಾರತೀಯ ನ್ಯಾಯ ಸಂಹಿತೆ ಪ್ರಕಾರ ಮರಣದಂಡನೆ ವಿಧಿಸಲಾಗತ್ತೆ. ಇದನ್ನ ಅವ್ರ ಅಫಿಷಿಯಲ್ ಆಗಿ ಹೇಳಿಲ್ಲ, ಆದ್ರೆ ಯಾರ್ಯಾರು ಒಳಗಡೆನೆ ಇದ್ದು ದೇಶದ್ರೋಹದ ಕೆಲಸ ಮಾಡ್ತಾರೆ ಅವರಿಗೆಲ್ಲರಿಗೂ ಮರಣದಂಡನೆ ವಿಧಿಸಲಾಗತ್ತೆ ಅನ್ನೋ ರೀತಿಯಲ್ಲಿ ಗವರ್ಮೆಂಟ್ ಮೆಸೇಜ್ ಕೊಟ್ಟಿದೆ. ಅದು ಒಂದು ಡಿಸಿಷನ್ ಇಂದ ದೇಶದ ಒಳಗೆ ಮತ್ತು ಹೊರಗೆ ದೇಶ ವಿರೋಧಿಗಳು ಯಾರ್ಯಾರಿದ್ದಾರೆ, ದೇಶದ್ರೋಹಿಗಳು ಯಾರ್ಯಾರಿದ್ದಾರೆ, ಅವರೆಲ್ಲರಿಗೂ ಒಂದು ಸ್ಟ್ರಾಂಗ್ ಮೆಸೇಜ್ ಹೋಗಿದೆ. ನೀವೇನಾದ್ರೂ ನಮಗೆ ತೊಂದರೆ ಕೊಟ್ರೆ ನಿಮಗೆ ಉಳಿಗಾಲ ಇಲ್ಲ. ಇದು ಒಂದನೇದು. ಎರಡನೇದು, ಈ ನ್ಯೂಕ್ಲಿಯರ್ ಬೋಗಿ ಇಟ್ಕೊಂಡು ಪಾಕಿಸ್ತಾನ ಏನು ಇಷ್ಟು ವರ್ಷ ಆಟ ಆಡ್ತಾ ಬಂತಲ್ಲ, ನಮ್ಮ ಹತ್ರ ನ್ಯೂಕ್ಲಿಯರ್ ಇದೆ, ನಮ್ಮ ಹತ್ರ ನ್ಯೂಕ್ಲಿಯರ್ ಇದೆ. ಈಗ 2 ಜಾಗದಲ್ಲಿ ಭಾರತ ಮಾಡಿರೋ ಡ್ಯಾಮೇಜ್ ಇಂದ ಅವರ 2 ನ್ಯೂಕ್ಲಿಯರ್ ಸ್ಟೋರೇಜ್ ಫೆಸಿಲಿಟೀಸ್ ಏನಿದೆಯಲ್ಲ, ಅವರು ಮುಂದೆ ಇನ್ನೊಂದು 1000 ವರ್ಷ ಯೂಸ್ ಮಾಡಕ್ಕಾಗಲ್ಲ ಆ ಫೆಸಿಲಿಟೀಸ್ ನ, ಅರ್ಥ ಆಯ್ತಾ. ಆ ರೀತಿ ಇಂಡಿಯಾ ಅಟ್ಯಾಕ್ ಮಾಡಿದೆ ಪಾಕಿಸ್ತಾನ ನ್ಯೂಕ್ಲಿಯರ್ ಫೆಸಿಲಿಟೀಸ್ ಮೇಲೆ. ಸೊ ಬೇಸಿಕಲಿ ನಮಗೆಲ್ಲಾನು ಗೊತ್ತಿದೆ, ಅರ್ಥ ಆಯ್ತಾ. ನೀವೇನಾದ್ರೂ ಮತ್ತೆ ಕ್ಯಾತೆ ತೆಗೆದು ನಮ್ಮ ಹತ್ರ ನ್ಯೂಕ್ಲಿಯರ್ ಇದೆ ಅಂದ್ರೆ ನಾವು ಆ ನ್ಯೂಕ್ಲಿಯರ್ ಸೈಟ್ಸ್ ನೇ ಟಾರ್ಗೆಟ್ ಮಾಡ್ತೀವಿ, ನಮ್ಗೆ ಯಾವ್ದು ಭಯ ಇಲ್ಲ, ಅರ್ಥ ಆಯ್ತಾ. ನೀವು ನ್ಯೂಕ್ಲಿಯರ್ ಬೋಗಿ ಇಟ್ಕೊಂಡು ನಮ್ಗೆ ಹೆದರಿಸ್ತಿದ್ರ, ನಾವು ನಿಮ್ ನ್ಯೂಕ್ಲಿಯರ್ ವಾರ್ ಹೆಡ್ಸ್ ನೀವೆಲ್ಲಿ ಬಚ್ಚಿಟ್ಟಿದ್ದೀರಾ ನಮಗೆ ಗೊತ್ತು ಆ ಜಾಗ, ನಾವು ಅಲ್ಲಿಗೆ ಬಂದು ಹೊಡಿತೀವಿ ಅಂತ ಹೇಳ್ಬಿಟ್ಟು ಭಾರತ ಮೆಸೇಜ್ ಕೊಟ್ಟಿದೆ. ಇದಕ್ಕಿನ್ನ ಅವಮಾನ, ಇದಕ್ಕಿನ್ನ ದೊಡ್ಡ ಸೋಲು ಪಾಕಿಸ್ತಾನಕ್ಕೆ ಇನ್ನೇನು ಆಗಕ್ ಸಾಧ್ಯ ಇಲ್ಲ. ಎಲ್ಲಾ ರೀತಿಯಿಂದನೂ ಮುರಿದೋದ್ರು ಅವರು. ಹೌದು. ಬಟ್ ಇನ್ನೊಂದು ಏನಂದ್ರೆ ಸರ್, ಈಗ ಇವರು ಪಾಕಿಸ್ತಾನದವರು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಮೂಲಕ ಬಂದ್ರು, ಮಂಡಿ ಊರಿದ್ರು, ಹೆಂಗಾದ್ರೂ ಮಾಡಿ ಇಲ್ಲಿ ಒಂದಂದ್ರೆ ಕದನ ಅಂತ ಕನ್ಸಿಡರ್ ಮಾಡದೇ ಇದ್ರು ಕೂಡ ಈ ದಾಳಿ ಪ್ರತಿ ದಾಳಿಗಳು ನಿಲ್ಬೇಕು ಅಂತ ಕಾಲ್ ಹಿಡಿದ್ರು. ಕೊನೆಗೆ ಮತ್ತೆ ಅವರೇ ಈ ರೀತಿಯಾಗಿ ಕದನ ವಿರಾಮ ಉಲ್ಲಂಘನೆ ಮಾಡಿದ್ರು. ಈಗ ಪ್ರಧಾನಿ ಮೋದಿ ಅವರು ಹೇಳ್ತಾರೆ, ಇಲ್ಲಿ ನಾವು ಏನೇ ಮಾತುಕತೆ ನಡೆಸಿದ್ರು ಕೂಡ ಉಗ್ರಗಾಮಿಗಳನ್ನ ನಮಗವ್ರು ಒಪ್ಪಿಸ್ಬೇಕು ಅನ್ನೋದ್ರ ಬಗ್ಗೆ ಮಾತುಕತೆ ಅಂತ. ಹಾಗಾದ್ರೆ ಈಗೇನು ರಾಜತಾಂತ್ರಿಕ ನಿರ್ಧಾರಗಳನ್ನ ತೆಗೆದುಕೊಂಡಿದ್ದಾರೆ ಅದೆಲ್ಲ ಹಂಗೆ ಕಂಟಿನ್ಯೂ ಆಗುತ್ತಾ ಅಂತ? ಅಂದ್ರೆ ಅವರು ಶಿಮ್ಲಾ ಒಪ್ಪಂದವನ್ನ ಸ್ಥಗಿತ ಮಾಡಿರೋದು, ನಮ್ಮ ಕಡೆಯಿಂದ ಸಿಂಧೂ ನದಿ ಒಪ್ಪಂದವನ್ನ ಸ್ಥಗಿತ ಮಾಡಲಾಗಿದೆ, ಇದೆಲ್ಲದೂ ಕೂಡ ಸಿಂಧೂ ನದಿ ಅಂದ್ರೆ ಇಂಡಸ್ ವಾಟರ್ ಟ್ರೀಟಿ ಅಂತ ಹೇಳ್ಬಿಟ್ಟು ಏನ್ ಕರೀತಾರೆ, ಅದು ಇನ್ನೂ ಅಬೇಯನ್ಸ್ ಅಲ್ಲೇ ಇದೆ. ಇಂಡಿಯಾ ಅದನ್ನ ಓಪನ್ ಮಾಡಲ್ಲ, ಒಂದನೇದು. ಎರಡನೇದು, ಲೈನ್ ಆಫ್ ಕಂಟ್ರೋಲ್ ಅಂತ ಏನಿತ್ತು ಅದು ಮುಗಿದೋಗಿದೆ. ಈಗ ಇಂಡಿಯಾ ಏನ್ ಹೇಳುತ್ತೆ ಅದೇನೇ ನಡೆಯೋದು, ಅರ್ಥ ಆಯ್ತಾ. ಸೊ ಮೋರ್ ಇಂಟ್ರೆಸ್ಟ್ ನಮ್ದು ಏನಿದೆ ಅದು ಗಿಲ್ಗಿಟ್ ಬಾಲ್ಟಿಸ್ತಾನ್ ಕಡೆಗೆ ಇರಬೇಕು. ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರ್ ಪೂರ್ತಿ ನಮಗ್ ಬಂದ್ರೆ ಅಲ್ಲಿರೋರೆಲ್ಲ ತುಂಬಾ ಹಾರ್ಡ್ ಲೈನರ್ಸ್, ಟೆರರಿಸ್ಟ್ ಗಳಿದ್ದಾರೆ ಅಲ್ಲಿ. ಅವ್ರನ್ನೆಲ್ಲಾರು ನಾವು ಇಂಡಿಯಾಗೆ ಸೇರಿಸ್ಕೊಂಡ್ರೆ ಹಾಳಾಗೋದು ಇಂಡಿಯಾನೇನೆ. ಸೊ ಗಿಲ್ಗಿಟ್ ಬಾಲ್ಟಿಸ್ತಾನ್ ಏನಿದೆ, ಗಿಲ್ಗಿಟ್ ಬಾಲ್ಟಿಸ್ತಾನ್ ಮೇಲೆ ಇಂಡಿಯಾ ಫೋಕಸ್ ಮಾಡ್ಬೇಕು. ಅಂಡ್ ಪ್ರೈಮ್ ಮಿನಿಸ್ಟರ್ ಕ್ಲಿಯರ್ ಆಗಿ ಮೆಸೇಜ್ ಕೊಟ್ಟಿದ್ದಾರೆ. ಎರಡೇ ವಿಷಯದ ಬಗ್ಗೆ ಮಾತ್ರನೇ ನಾನು ಮಾತಾಡೋದು. ಪಾಕಿಸ್ತಾನದ ಜೊತೆ ಮಾತುಕತೆ ನಡೆದ್ರೆ 2 ವಿಷಯದ ಬಗ್ಗೆ ಮಾತ್ರನೇ ನಡೆಯೋದು. ಒಂದು, ನೀವು ಟೆರರಿಸ್ಟ್ ಗಳನ್ನ ನಮಗೆ ಹ್ಯಾಂಡ್ ಓವರ್ ಮಾಡಬೇಕು. ಡೆಸಿಗ್ನೇಟೆಡ್ ಟೆರರಿಸ್ಟ್ಗಳು, ನಮಗೆ ಮೋಸ್ಟ್ ವಾಂಟೆಡ್ ಟೆರರಿಸ್ಟ್ಗಳು ಯಾರಿದ್ದಾರೆ ಇಂಡಿಯಾದಿಂದ ಅವ್ರನ್ನ ನೀವು ನಮಗೆ ಹ್ಯಾಂಡ್ ಓವರ್ ಮಾಡಬೇಕು, ಒಂದು. ಎರಡನೇದು, ಪ್ರೈಮ್ ಮಿನಿಸ್ಟರ್ ಕ್ಲಿಯರ್ ಆಗಿ ಹೇಳಿದ್ದಾರೆ, ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರ್ನ ನೀವು ಯಾವಾಗ ಭಾರತಕ್ಕೆ ಹ್ಯಾಂಡ್ ಓವರ್ ಮಾಡ್ತಿದ್ದೀರಾ. ಇವೆರಡು ವಿಷಯ ಬಿಟ್ಟು ಬೇರೆ ವಿಷಯ ಭಾರತಕ್ಕೆ ಮಾತಾಡೋದು ಇಲ್ವೇ ಇಲ್ಲ ಪಾಕಿಸ್ತಾನದ ಜೊತೆ. ಇದು ಒಂದು ದೇಶದ ಶಕ್ತಿ ಪ್ರದರ್ಶನ ಪೂರ್ತಿಯಾಗಿ ಅದು ಗೆಲುವಿನ ದಾರಿಯಲ್ಲಿ ಇದೆ ಅಂದ್ರೆ ಆವಾಗ ಮಾತ್ರನೇ
ಈ ರೀತಿಯ ಸ್ಟೇಟ್ಮೆಂಟ್ಸ್ ಒಬ್ಬ ದೇಶದ ಲೀಡರ್ ಸ್ಟ್ರಾಂಗ್ ಸ್ಟೇಟ್ಮೆಂಟ್ಸ್ ಮಾಡಕ್ಕಾಗೋದು. ಅಂಡ್ ನಮ್ಮ ಪ್ರೈಮ್ ಮಿನಿಸ್ಟರ್ ಮಾಡಿದ್ದಾರೆ ಅದನ್ನ. ಅಂಡ್ ಇದ್ರ ಬಗ್ಗೆ ನಮ್ಗೆಲ್ಲ ಹೆಮ್ಮೆ ಇರಬೇಕು. ತುಂಬಾ ಜನ ಹೇಳ್ತಿದ್ದಾರೆ ಸೀಸ್ ಫೈರ್ ಒಪ್ಕೋಬಾರ್ದಾಗಿತ್ತು, ಅದಾಯ್ತು ಇದಾಯ್ತು ಅಂತ. ಅದನ್ನ ಸೀಸ್ ಫೈರ್ ಇಂಡಿಯಾ ಮಾಡೇ ಇಲ್ಲ, ಅದು ಪಾಕಿಸ್ತಾನ ಬೇಡ್ಕೊಂಡ್ ಬಂತು. ನೀವ್ ಇನ್ನೂ ಕಂಟಿನ್ಯೂ ಮಾಡಿದ್ವಿ ಅಂತ ಹೇಳಿದ್ರೆ ನಾವು ಮುಗ್ದು ಹೋಗ್ತೀವಿ, ಪಾಕಿಸ್ತಾನ ಅದೇನಿದೆ ಒಬ್ಲಿಟ್ರೇಟ್ ಆಗ್ಬಿಡುತ್ತೆ, ಸರ್ವನಾಶ ಆಗೋಗುತ್ತೆ, ದಯವಿಟ್ಟು ದಾಳಿ ಮುಂದುವರಿಸಬೇಡಿ ಅಂತ ಅವ್ರು ಬೇಡ್ಕೊಂಡು ಬಂದಿರೋದು. ಇದೊಂದು ರೀತಿಯಲ್ಲಿ ತೋರಿಸ್ತಿರುವಂತ ಕರುಣೆ. ಆದ್ರೆ ಕರುಣೆಯಲ್ಲೂ ಒಂದು ಕಠೋರ ನಿಲುವಿದೆ ಇದ್ರ ಹಿಂದೆ. ಇನ್ನು ಒಂದೇ ಒಂದ್ಸಲ ಇಷ್ಟರವರೆಗೂ ನೀವೇನ್ ಮಾಡ್ತಿದ್ರಿ, ಆ ರೀತಿ ಒಂದೇ ಒಂದು ಅಟ್ಯಾಕ್ ನೀವು ಮಾಡಿದ್ರೆ ಇಂಡಿಯನ್ ಏರ್ಫೋರ್ಸ್ ಬರುತ್ತೆ ಒಳಗಡೆಗೆ, ಇಂಡಿಯನ್ ಮಿಸೈಲ್ಸ್ ಬರುತ್ತೆ ಪಾಕಿಸ್ತಾನದ ಒಳಗಡೆಗೆ, ಬೇಕಾದ ರೀತಿಯಲ್ಲಿ ಬೇಕಾದ ಜಾಗದಲ್ಲಿ ನಾವು ಹೊಡಿತೀವಿ ನಿಮಗೆ ಅನ್ನೋ ಮೆಸೇಜ್ ನ ಇವತ್ತು ಭಾರತ ಕೊಟ್ಟಿದೆ. ಅಂಡ್ ಇವತ್ತು ಪ್ರೈಮ್ ಮಿನಿಸ್ಟರ್ ಏನ್ ಹೇಳಿದ್ದಾರೆ, ಮಾತುಕತೆ ನಡೆದ್ರೆ ಎರಡೇ ವಿಷಯದ ಬಗ್ಗೆ. ಅಂಡ್ ಸತ್ಯವಾಗ್ಲೂ ಅವೆರಡೇ ವಿಷಯನೇ ಅಲ್ವಾ ನಮ್ಗಿರುವಂತ ಇಶ್ಯೂಸ್. ಅದು ಬಿಟ್ಟು ನಮ್ಗೆ ಪಾಕಿಸ್ತಾನ ಜೊತೆ ಇನ್ನೇನಿದೆ, ಅದ್ರ ಪಾಡಗ ಅದು ಯಾವ ರೀತಿ ಅವ್ಯವಸ್ಥೆಯಲ್ಲಿ ಹೋಗ್ತಿದೆ, ಹೋಗ್ಲಿ ಮುಂದೆ, ತೊಂದರೆ ಇಲ್ಲ. ಸರ್, ಇನ್ನೊಂದೇನಂದ್ರೆ ಈ ಯುದ್ಧಕ್ಕೆ ಸಂಬಂಧಪಟ್ಟಂತೆ ಒಂದು ಮಾತನ್ನ ಕೇಳ್ತಾ ಇದ್ದೆ ಒಬ್ರು ತಜ್ಞರು ಹೇಳೋ ಪ್ರಕಾರ. ಅಂದ್ರೆ ಈ ರೀತಿಯಾಗಿ ಅವರಿಗೆ ಈ ಕದನ ವಿರಾಮ ಅಥವಾ ಮಧ್ಯ ಮಧ್ಯ ಸಮಯವನ್ನ ಕೊಟ್ರೆ ಅವ್ರಿನ್ನೂ ಸ್ಟ್ರಾಂಗ್ ಆಗೋದಕ್ಕೆ ಅಥವಾ ಭಯೋತ್ಪಾದಕರನ್ನ ಬಳಸ್ಕೊಂಡು ಮತ್ತೆ ಮತ್ತೆ ದಾಳಿ ಮಾಡೋದಕ್ಕೆ ನಾವು ಅವಕಾಶ ಕೊಟ್ಟಂಗಾಗುತ್ತೆ ಅಂತ ಹೇಳ್ತಾ ಇದ್ರು. ಅದಕ್ಕೆ ಎಡೆ ಮಾಡಿಕೊಟ್ಟಂತಾಗುತ್ತಾ? ಇಲ್ಲ, ನೀವು ನೋಡಿ, ಆ ದೇಶದ ಒಂದು ಸ್ಟ್ರಕ್ಚರ್ ಇದೆಯಲ್ಲ, ಅದನ್ನ ನಾವು ಹಣೆ ಬರಹ ಅಂತ ಕರಿತೀವಿ. ಅವರು ಬದಲಾಗುವಂತವ್ರಲ್ಲ, ಅದು ನಮಗ್ ಗೊತ್ತಿದೆ. ಆದ್ರೆ ಅವರು ಹೇಗಿದ್ದಾರೆ ಅದಕ್ಕೆ ತಕ್ಕಾಗಿ ಇವತ್ತು ನಾವು ಬದಲಾದ್ವಿ. ಏನಂತ ಹೇಳಿದ್ರೆ, ಈಗ ಹಮಾಸ್ ಅಟ್ಯಾಕ್ ಮಾಡಿದ್ರೆ ಇಸ್ರೇಲ್ ಏರ್ ಫೋರ್ಸ್ ಹೋಗಿ ಡೆಸ್ಟ್ರಾಯ್ ಮಾಡಿ ಬಂದ್ಬಿಡುತ್ತೆ, ಹೌದಲ್ವಾ? ಅದೇ ರೀತಿ ಈಗ ಇಸ್ರೇಲ್ ಹಮಾಸ್ ಮಧ್ಯದಲ್ಲಿ ಏನ್ ನಡೀತಿದೆ, ಸ್ಟ್ರಾಂಗೆಸ್ಟ್, ನೀವು ಸಣ್ಣ ಅಟ್ಯಾಕ್ ಮಾಡಿದ್ರು ನಿಮ್ಗೆ ನಾವು ಸ್ಟ್ರಾಂಗೆಸ್ಟ್ ಆಫ್ ದ ರಿಪ್ಲೈಸ್ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಗವರ್ಮೆಂಟ್ ಹೇಳಿದೆ. ಅವರು ರಿಆರ್ಗನೈಸ್ ಮಾಡ್ಕೊಳಕ್ಕೆ ಅಫ್ಕೋರ್ಸ್ ಅವ್ರು ಮಾಡೇ ಮಾಡ್ತಾರೆ, ಅವ್ರ ಜನ್ಮಾನೇ ಅಷ್ಟು. ಆದ್ರೆ ಅವ್ರು ಏನೇ ರಿಆರ್ಗನೈಸ್ ಮಾಡ್ಕೊಂಡ್ರು ನಮಗ್ ಗೊತ್ತಾಗ್ತಾ ಇರತ್ತೆ. ನಮಗದ್ ಗೊತ್ತಾದ ತಕ್ಷಣ ಇನ್ಮೇಲೆ ನಾವು ಹೊಡಿತಾ ಇರ್ತೀವಿ, ಇನ್ಮೇಲೆ ನಮಗ್ ಕಾರಣನೇ ಬೇಕಿಲ್ಲ. ಅದನ್ನೇ ಪ್ರೈಮ್ ಮಿನಿಸ್ಟರ್ ಹೇಳಿದ್ ಇವತ್ತು. ಇನ್ಮೇಲೆ ಪಾಕಿಸ್ತಾನ ಏನ್ ನಡೆಸುತ್ತೆ ಮುಂದೆ ಅದನ್ನ ಇಂಡಿಯಾ ಡಿಸೈಡ್ ಮಾಡುತ್ತೆ ಅಂತ. ಬಟ್ ಪಾಕಿಸ್ತಾನದವರು ಟಾರ್ಗೆಟ್ ಮಾಡೋದು ಯಾವಾಗಲೂ ಜನವಸತಿ ಪ್ರದೇಶಗಳು, ಆಸ್ಪತ್ರೆಗಳು ಅಥವಾ ದೇಗುಲಗಳು, ಇಂಥ ಪ್ರದೇಶಗಳನ್ನ ಟಾರ್ಗೆಟ್ ಮಾಡ್ತಾರೆ. ಹಾಗಾಗಿ ಭಾರತದ ಜನರು ಹೇಳ್ತಾ ಇರೋದು, ಪಾಕಿಸ್ತಾನ ಏನೇ ಬೇಡಿಕೆ ಇಟ್ಕೊಂಡು ಎಷ್ಟೇ ಮಂಡಿ ಊರಿದ್ರು ಕೂಡ ಭಾರತ ದಿಟ್ಟತನದ ನಿರ್ಧಾರ ತೆಗೆದುಕೊಳ್ಬೇಕು, ಅವ್ರಿಗೆ ಕರುಣೆ ತೋರಿಸಬಾರ್ದು ಅಂತ ಹೇಳ್ತಿರೋದು. ಅದರಲ್ಲೂ ತಪ್ಪೇನಿಲ್ಲ ಅಲ್ವಾ ಸರ್? ಖಂಡಿತ. ಈಗ ತಗೊಂಡಿರೋ ನಿಲುವೇನಿದೆ, ಇಷ್ಟು ದಿನ ನಡೆದಿರೋ ಅಟ್ಯಾಕ್ಸ್ ಏನಿದೆ, ಅದು ನಮ್ಗೆ ಗೊತ್ತಿರೋದು ಒಂದು ಎಳ್ಳಷ್ಟು ಮಾತ್ರನ. ಅದ್ರಲ್ಲಿ ಒಂದು ದೊಡ್ಡ ಕುಂಬಳಕಾಯಿ ಗಾತ್ರದಲ್ಲಿ ಅವ್ರಿಗೆ ಡ್ಯಾಮೇಜ್ ಆಗಿದೆ. ನಮಗೊಂದು ಎಳ್ಳಷ್ಟು ಮಾತ್ರನೇ ಅದು ಈಚೆ ಪ್ರಪಂಚಕ್ಕೆ ಗೊತ್ತಾಗಿರೋದು. ತುಂಬಾ ಜನ ಸತ್ತಿದ್ದಾರೆ ಅಲ್ಲಿ, ಅರ್ಥ ಆಯ್ತಾ? ಇನ್ ದ ಸೆನ್ಸ್ ತುಂಬಾ ಟೆರರಿಸ್ಟ್ ಅಂಡ್ ತುಂಬಾ ಅವರ ಇವರು ಏನು ಡಿಫೆನ್ಸ್ ಪರ್ಸನಲ್ ತುಂಬಾ ಜನ ಸತ್ತೋಗಿದ್ರು. ಒಂದೊಂದ್ ಜಾಗದಲ್ಲಿ 100 ಜನ 200 ಜನ ಹಂಗ್ ಸತ್ತಿದ್ದಾರೆ ನಮಗಿರೋ ಇನ್ಫಾರ್ಮೇಶನ್ ಪ್ರಕಾರ. ಅವ್ರ ಮೇಲೆ ಯಾವುದೇ ರೀತಿ ಸಾಫ್ಟ್ ಆಕ್ಷನ್ ತಗೊಂಡಿಲ್ಲ. ತಗೊಂಡಿರೋ ಆಕ್ಷನ್ ಹೇಗಿದೆ ಅಂತ ಹೇಳಿದ್ರೆ 1971 ಅಲ್ಲಿ ಏನ್ ತಗೊಂಡಿತ್ತು ಅದಕ್ಕಿಂತ ಭೀಕರವಾಗಿದೆ ಈಗ, ಅರ್ಥ ಆಯ್ತಾ? ಅಷ್ಟಕ್ಕಿಂತ ಭೀಕರವಾಗಿದೆ. ಅದು ಪ್ರಪಂಚಕ್ಕೆ ಗೊತ್ತಿಲ್ಲ ಅಷ್ಟೇನೆ. ಪಾಕಿಸ್ತಾನಕ್ಕೆ ಏನ್ ಮಾಡ್ಬೇಕು ಎಲ್ಲ ಮಾಡಾಗಿದೆ. ಸೀಸ್ ಫೈರ್ ಇಟ್ಕೊಂಡು ನಾವು ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರ್ಗೆ ಇದನ್ನ ಡಿಮಾಂಡ್ ಮಾಡಬೇಕು ಅನ್ನೋ ನೆಸೆಸಿಟಿ ಏನಿಲ್ಲ. ಅದನ್ನ ಹಾಗೇನೆ ಡಿಪ್ಲೊಮ್ಯಾಟಿಕಲಿ ಇಂಡಿಯಾ ನಾವು ಮಾಡ್ಕೋಬಹುದು, ಅರ್ಥ ಆಯ್ತಾ? ಅದಕ್ಕೇನು ತೊಂದರೆ ಇಲ್ಲ. ಆದ್ರೆ ಈಗ ಏನ್ ಸ್ಟ್ಯಾಂಡ್ ತಗೊಂಡಿದ್ದಾರೆ ಮತ್ತೆ ಏನೇನೆಲ್ಲ ಆಕ್ಷನ್ ನಡೀತು, ಇದು ಸಿಂಪ್ಲಿ ಎಕ್ಸ್ಟ್ರಾರ್ಡಿನರಿ. ಈ ರೀತಿ ಇಂಡಿಯಾ ಮಾಡಕ್ ಆಗತ್ತೆ ಅಂತ ಯಾರು ಅನ್ಕೊಂಡಿರ್ಲಿಲ್ಲ. ಮತ್ತೆ ಅದು ಬಿಟ್ಟು ನಮ್ಮ ಮೇಕ್ ಇನ್ ಇಂಡಿಯಾ ಏನಿದೆಯಲ್ಲ, ಇವತ್ತು ಫುಲ್ ವರ್ಲ್ಡ್ ಅದಕ್ಕೆ ಡಿಮಾಂಡ್ ಮಾಡುತ್ತೆ. ಆ ರೀತಿಯಲ್ಲಿ ನಮ್ಮ ಮೇಕ್ ಇನ್ ಇಂಡಿಯಾ ಪ್ರಾಡಕ್ಟ್ಸ್ ಏನಿತ್ತು, ಮೇಡ್ ಇನ್ ಇಂಡಿಯಾ ಅಂಡ್ ಮೇಕ್ ಇನ್ ಇಂಡಿಯಾ ಪ್ರಾಡಕ್ಟ್ಸ್, ಅವು ಪರ್ಫಾರ್ಮ್ ಮಾಡಿದೆ. ಅಂಡ್ ದಿಸ್ ಇಸ್ ಸಮಥಿಂಗ್ ದಟ್ ವಿ ಶುಡ್ ಆಲ್ ಸೆಲೆಬ್ರೇಟ್. ಇನ್ನು ಪಾಕಿಸ್ತಾನ ಇದಕ್ಕೆ ಒಪ್ಕೊಂಡು, ಅಂದ್ರೆ ನಾವು ಉಗ್ರಗಾಮಿಗಳನ್ನ ನಿಮ್ಗೆ ಒಪ್ಪಿಸ್ತೀವಿ ಅಂತ ಒಪ್ಕೊಂಡು, ಅಂದ್ರೆ ಯಾವತ್ತೂ ಕೂಡ ಹಿಂಬದಿಯಿಂದ ದಾಳಿ ಮಾಡೋದು ಪಾಕಿಸ್ತಾನದ ಒಂದು ನರಿಬುದ್ಧಿ. ಹಾಗಾಗಿ ಒಪ್ಕೊಂಡು ಮತ್ತೆ ದಾಳಿ ಮಾಡಿದ್ರು ಅಂದ್ರೆ ಆಗ ಮುಂದಿನ ಹೆಜ್ಜೆ ಏನಿರುತ್ತೆ ಸರ್? ಮಾತುಕತೆ ಬೇಕು ಅಂತ ಹೇಳಿದ್ರೆ ಟೆರರಿಸ್ಟ್ ಗಳನ್ನ ಕರ್ಕೊಂಡ್ ಬನ್ನಿ. ನೀವ್ ಅದಕ್ಕೆ ಒಪ್ತೀರಾ, ನೀವು ನಿಮ್ಮ ಕಳ್ಳಾಟ ಮತ್ತೆ ಆಡೋದ್ರಿ ಅಂದ್ರೆ ಅಟ್ಯಾಕ್ ರೆಡಿ ಆಗಿ. ಯಾಕಂದ್ರೆ ನೆಕ್ಸ್ಟ್ ಟೈಮ್ ನಿಮ್ಗೆ ಅಟ್ಯಾಕ್ ಮಾಡಕ್ ನಾವು ಟೈಮೇ ಕೊಡಲ್ಲ, ನಿಮ್ಮನ್ನ ನಾವು ಅಷ್ಟು ಅಬ್ಸರ್ವ್ ಮಾಡ್ತಾ ಇರ್ತೀವಿ ಇನ್ಮೇಲೆ. ಇದು ಅವರಿಗೆ ಕೊಟ್ಟಿರುವಂತ ಮೆಸೇಜ್ ಇವತ್ತು. ಫೈನಲಿ ನೀವು ರೆಡಿ ಇದ್ದೀರಾ ಕದನ ವಿರಾಮಕ್ಕೆ ಅಂತ ಅಂದ್ರೆ, ಅಥವಾ ಯಾವುದು ಕದನಗಳಾಗಬಾರ್ದು, ಶಾಂತಿಯಿಂದ ಇರಬೇಕು, ನಿಮ್ಮ ದೇಶವನ್ನ ನೀವು ಉಳಿಸ್ಕೊಳ್ಬೇಕು ಅಂದ್ರೆ ಉಗ್ರರನ್ನ ನೀವು ನಮ್ಗೆ ಒಪ್ಸಿ, ಇಲ್ಲ ಅಂತ ಅಂದ್ರೆ ನಾವು ಅಟ್ಯಾಕ್ ಮಾಡ್ತೀವಿ, ಅದಕ್ಕೆ ನೀವು ರೆಡಿ ಆಗಿ ಅಂತ ಫೈನಲ್ ಮೆಸೇಜ್? ಖಂಡಿತ. ನಮ್ಗೆ ಇನ್ಫಾರ್ಮೇಶನ್ ಸಿಕ್ಕಿದ್ರೆ ಸಾಕು, ಇನ್ಮೇಲೆ ನಾವು ಅಟ್ಯಾಕ್ ಕಾಯೋಷ್ಟು ಇಲ್ಲ. ನಮ್ಗೆ ಇನ್ಫಾರ್ಮೇಶನ್ ಸಿಕ್ಕಿದ್ರೆ ನಾವು ಅಟ್ಯಾಕ್ ಮಾಡ್ತೀವಿ. ನಮ್ಗೆ ಇನ್ಫಾರ್ಮೇಶನ್ ಸಿಕ್ಬಿಟ್ರೆ ಸಾಕು ನಾವು ಅಟ್ಯಾಕ್ ಮಾಡ್ತೀವಿ ಇನ್ಮೇಲೆ. ಆ ಕಾಲ ಹೋಯ್ತು.
ಏನು ನಾವು ಫಸ್ಟ್ ರಿಟಾಲಿಯೇಟ್ ಮಾಡಲ್ಲ ಅನ್ನೋ ಕಾಲ ಹೊಟ್ಟೋಯ್ತು. ಪ್ರಾಬಬ್ಲಿ ಇನ್ಮೇಲೆ ಇಂಡಿಯಾ ಗೊತ್ತಾದ ತಕ್ಷಣ ಅಟ್ಯಾಕ್ ಮಾಡೋದು, ಅಂಡ್ ಪಾಕಿಸ್ತಾನ ಏನೂ ಮಾಡೋಕ್ಕಾಗಲ್ಲ. ದಟ್ ಈಸ್ ದ ಕ್ವೆಶ್ಚನ್. ಓಕೆ, ಥ್ಯಾಂಕ್ ಯು ಸುನೀಲ್ ಸರ್, TV5 ಜೊತೆ ಮಾತನಾಡಿದ್ದಕ್ಕೆ.